ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನೋಕ್ತಿ 14ನೇ ಅಧ್ಯಾಯ 1ನೇ ವಾಕ್ಯ. ಬಾಯಿದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಜ್ಞಾನೋಕ್ತಿ 31ನೇ ಅಧ್ಯಾಯ 26ನೇ ವಾಕ್ಯ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಾಕ್ಯ. ಗುಣವಂತೆಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಜ್ಞಾನೋಕ್ತಿ 12ನೇ ಅಧ್ಯಾಯ 4ನೇ ವಾಕ್ಯ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಜ್ಞಾನೋಕ್ತಿ 31ನೇ ಅಧ್ಯಾಯ 30ನೇ ವಾಕ್ಯ. ಹೌದು, ಇವತ್ತು ವಿಶೇಷ ದಿನ, ಮಹಿಳೆಯರನ್ನು ಸನ್ಮಾನಿಸುವ ದಿನ. ಇಂದು ಪ್ರಭು ಯೇಸು ಹೇಳುವಂತಹ ಉತ್ತಮ ಒಂದು ಸಾಮ್ಯ ನೆನಪಿಗೆ ಬರ್ತಾ ಇದೆ. ಅದೇನೆಂದರೆ, ಮತ್ತಾಯರು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 1ರಿಂದ 13ರಲ್ಲಿರುವ ಸಾಮ್ಯ. ಆ ಸಾಮ್ಯ ಹೀಗೆ ಹೇಳ್ತದೆ. 10 ಜನ ಕನ್ಯೆಯರಿರ್ತಾರೆ. ಅವರು ಮದಲಿಂಗನಿಗಾಗಿ ಕಾಯುತ್ತಾ ಇರ್ತಾರೆ. ಅದರಲ್ಲಿ 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿಹೀನರು. ಬುದ್ಧಿವಂತೆಯರು ತಮಗೆ ಬೇಕಾದಷ್ಟು ಎಣ್ಣೆಯನ್ನು, ದೀಪದ ಬಟ್ಟಲನ್ನು, ಬೇಕಾದ ಅಗತ್ಯತೆಗಳನ್ನು ತಂದಿರ್ತಾರೆ. ಆದರೆ ಬುದ್ಧಿಹೀನರು ತಮಗೆ ಬೇಕಾದಂತಹ ವಸ್ತುಗಳ ಕಡೆಗೆ ಗಮನ ಹರಿಸದೆ ಕೇವಲ ದೀಪದ ಬಟ್ಟಲು ಮತ್ತು ಅಗತ್ಯ ವಸ್ತುಗಳನ್ನು ತಂದಿರುತ್ತಾರೆ ಹೊರತು ದೀಪದ ಎಣ್ಣೆಯನ್ನು ತಂದಿರುವುದಿಲ್ಲ. ಹೀಗೆ ಸಮಯ ಕಳೆಯುತ್ತೆ. ಸಂಜೆಯ ವೇಳೆ ಮದಲಿಂಗನು ಬರುತ್ತಿರುವುದನ್ನು ಅರಿತು ಎಲ್ಲರೂ ಸಿದ್ಧ ಮಾಡಿಕೊಳ್ಳುವಾಗ ಬುದ್ಧಿಹೀನ ಕನ್ಯೆಯರು ಹೇಳ್ತಾರೆ, ನಮಗೊಂದು ಸ್ವಲ್ಪ ಎಣ್ಣೆಯನ್ನು ಕೊಡಿ. ಅದಕ್ಕೆ ಬುದ್ಧಿವಂತ ಕನ್ಯೆಯರು ಹೇಳ್ತಾರೆ, ಇಲ್ಲ, ನಿಮಗೆ ನಾವು ಕೊಟ್ಟರೆ ನಮಗೂ ನಿಮಗೂ ಇಬ್ಬರಿಗೂ ಇಲ್ಲದಂತಾಗುತ್ತೆ, ನೀವು ಅಂಗಡಿಗೆ ಹೋಗಿ ತಕ್ಕೊಳ್ಳಿ. ಅದಕ್ಕೆ ಬುದ್ಧಿಹೀನ ಕನ್ಯೆಯರು ಅಲ್ಲಿಂದ ಹೊರಡ್ತಾರೆ. ಬುದ್ಧಿವಂತ ಕನ್ಯೆಯರು ಮದಲಿಂಗನು ಬರುತ್ತಲೇ ಅವರೊಂದಿಗೆ ಮುಂದೆ ಸಾಗ್ತಾರೆ. ಅವರೆಲ್ಲರೂ ಛತ್ರದ ಒಳಗೆ ಹೋದ್ಮೇಲೆ ಆ ಮದಲಿಂಗನು ಆ ಛತ್ರದ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಬುದ್ಧಿಹೀನ ಕನ್ಯೆಯರು ತಡವಾಗಿ ಅಲ್ಲಿಗೆ ಬಂದು ಬಾಗಿಲು ತಟ್ತಾರೆ. ಆದರೆ ಆ ಮದಲಿಂಗನು ತೆರೆಯುವುದೇ ಇಲ್ಲ. ಹೌದು, ಎಂಥ ಅದ್ಭುತವಾದ ಸಾಮ್ಯ. ಈ ಸಾಮ್ಯದ ಒಳನೋಟವನ್ನು ನೋಡುವ ಮುನ್ನ ಬೈಬಲ್ ಗ್ರಂಥದ ಕೆಲವು ವಿಶೇಷ ಮಹಿಳೆಯರ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯದಲ್ಲಿ ಉತ್ತಮ ಮಗಳ ಉದಾಹರಣೆಯನ್ನು ನೋಡಬಹುದು. ಯೆಫ್ತಾಹ ಎನ್ನುವ ಯುದ್ಧ ವೀರನೊಬ್ಬನಿದ್ದ. ಅವನು ನ್ಯಾಯಸ್ಥಾಪಕನಾಗಿ ದೇವರಿಂದ ನೇಮಿಸಲ್ಪಟ್ಟವನು. ಆತನು ಯುದ್ಧಕ್ಕಾಗಿ ಹೋಗುವಾಗ ತಂದೆಯಾದ ದೇವರ ಬಳಿಯಲ್ಲಿ ಅರಿಕೆಯೊಂದನ್ನು ಮಾಡ್ತಾನೆ. ಅದೇನೆಂದರೆ, ನೀನು ಕೊಡುವ ಜಯವನ್ನು ಹೊಂದಿ ಮನೆಗೆ ಬರುವಾಗ ನನ್ನ ಮನೆಯಿಂದ ಹೊರಬರುವ ಮೊದಲ ಪ್ರಾಣಿಯನ್ನು ನಿನಗಾಗಿ ಬಲಿಯನ್ನರ್ಪಿಸ್ತೀನಿ ಅಂತ ಅರಿಕೆ ಮಾಡ್ತಾನೆ. ಅವನು ಹೇಳಿ ಅರಿಕೆ ಮಾಡಿ ಹೋದ ಮೇಲೆ ಯುದ್ಧದಲ್ಲಿ ಮಹಾಜಯವನ್ನು ಹೊಂದಿಕೊಳ್ತಾನೆ. ಆ ಶ್ರೇಷ್ಠ ಜಯದ ಸಂತೋಷವು ಅವನಿಗೆ ಅಧಿಕವಾಗಿರ್ತದೆ. ಆ ಸಂತೋಷದಲ್ಲಿ ಸಂಭ್ರಮಿಸುತ್ತಾ ಬರ್ತಾನೆ. ಬರುವಾಗ ಈ ವಿಚಾರವನ್ನು ತಿಳಿದ ಅವನ ಒಬ್ಬಳೇ ಮಗಳು ತುಂಬ ಸಂತೋಷದಿಂದ ಸಂಭ್ರಮಿಸುತ್ತಾ, ಕುಣಿಯುತ್ತಾ, ದಮ್ಮಡಿ ಬಡಿಯುತ್ತಾ ಮನೆಯಿಂದ ಹೊರಗೆ ಬರ್ತಾಳೆ. ಆ ಸಮಯದಲ್ಲಿ ಆ ತಂದೆಯ ನಗು ಕ್ಷೀಣಿಸತೊಡಗುತ್ತೆ. ಹೃದಯ ನೊಂದು ಒಡೆದು ಹೋಗ್ತದೆ. ಆ ನೊಂದ ಹೃದಯಕ್ಕೆ ಏನು ಮಾಡಬೇಕೆಂಬ ಆಲೋಚನೆ ತಿಳಿಯೋದಿಲ್ಲ. ತನ್ನ ದುಃಖದಿಂದ ತನ್ನ ಬಟ್ಟೆ ಹರಿದುಕೊಂಡು ಮಗಳಿಗೆ ಕೂಗುತ್ತಾ ಹೇಳ್ತಾನೆ, ಅಯ್ಯೋ ಮಗಳೇ, ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಿದಲ್ಲ, ನಾನು ಈ ರೀತಿಯಲ್ಲಿ ಅರಿಕೆ ಮಾಡಿಕೊಂಡಿದ್ದೇನೆ ಅಂತ ಕೂಗಿ ಅಳುತ್ತಾನೆ. ಅದಕ್ಕೆ ಮಗಳು ಇನ್ಯಾವುದೇ ಮಾತುಗಳನ್ನಾಡದೆ ತಂದೆಗೆ ಹೇಳ್ತಾಳೆ, ಅಪ್ಪ, ದೇವರು ನಿನಗೆ ಜಯವನ್ನು ಒದಗಿಸಿದ್ದಾರೆ, ನಿನ್ನ ಅರಿಕೆಯನ್ನು ನೀನು ಪರಿಪೂರ್ಣಗೊಳಿಸು. ಆದರೆ ನನಗೆ 2 ತಿಂಗಳ ಕಾಲಾವಕಾಶವನ್ನು ಕೊಡು. ಈ ಕನ್ಯಾವಸ್ಥೆಯನ್ನು ಮುಗಿಸಿ ಬರಲು ನನಗೆ ಅವಕಾಶ ಕೊಡು. ನಾನು ಬೆಟ್ಟಗಳಿಗೆ ಹೋಗಿ ನನ್ನ ಸ್ನೇಹಿತೆಯರೊಂದಿಗೆ ಈ ಕನ್ಯಾವಸ್ಥೆಯ ವಿಚಾರವಾಗಿ ಗೋಳಾಡಿ ಬರುತ್ತೇನೆ.
ಅಂತ ಹೇಳ್ತಾಳೆ. ಅದಕ್ಕೆ ತಂದೆ ದುಃಖದಿಂದಲೇ ಕಳುಹಿಸಿಕೊಡ್ತಾನೆ. 2 ತಿಂಗಳ ನಂತರ ಆ ಮಗಳು ಮತ್ತೆ ತಿರುಗಿ ಬರ್ತಾಳೆ. ಬಂದಾಗ ಆ ತಂದೆಯು ತನ್ನ ಅರಿಕೆಯನ್ನು ಪೂರ್ಣಗೊಳಿಸ್ತಾನೆ. ಹೌದು, ಎಂಥ ಶ್ರೇಷ್ಠವಾದ ಮಗಳ ಸ್ಥಾನವನ್ನು ಆಕೆ ತುಂಬಿದಳು. ತನ್ನ ತಂದೆಯ ಮೇಲಿನ ಪ್ರೀತಿ, ಗೌರವ, ಆತನ ಹೆಸರು ಹಾಳಾಗಬಾರದೆಂಬಂತಹ ಮನಸ್ಥಿತಿ ಆಕೆಯು ಸಂಪೂರ್ಣವಾಗಿ ಸಮರ್ಪಿಸುವಂತೆ ಮಾಡಿತು. ಹೌದು, ಮಗಳಲ್ಲಿರಬೇಕಾದ ಉತ್ತಮ ಗುಣವನ್ನು ಈ ಯೆಫ್ತಾಹನ ಮಗಳು ನಮಗೆ ತಿಳಿಯಪಡಿಸ್ತಾಳೆ. 2ನೇಯದಾಗಿ ಉತ್ತಮ ಮಡದಿ. ಆದಿಕಾಂಡ 24ನೇ ಅಧ್ಯಾಯ 67 ವಾಕ್ಯವನ್ನು ನಾವು ನೋಡಿದಾಗ ನಮಗೆ ತಿಳಿದು ಬರ್ತದೆ. ಇಸಾಕನು ತನ್ನ ತಾಯಿಯನ್ನು ಕಳೆದುಕೊಂಡವನಾಗಿ ಮಹಾ ದುಃಖದಲ್ಲಿ ನರಳುತ್ತಿರ್ತಾನೆ. ವೃದ್ಧಾಪ್ಯದಲ್ಲಿ ಹುಟ್ಟಿದ ಈ ಇಸಾಕನಿಗೆ ತಾಯಿ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾಳೆ. ಅಂತಹ ಪ್ರೀತಿಯನ್ನು ಹೊಂದಿದಂಥ ಇಸಾಕನು ತನ್ನ ತಾಯಿಯನ್ನೇ ಕಳೆದುಕೊಂಡಾಗ ಮಹಾ ದುಃಖಕ್ಕೆ ಒಳಪಟ್ಟಿರ್ತಾನೆ. ಅದರಿಂದ ಹೊರಬರಲು ತನ್ನಿಂದ ಸಾಧ್ಯವಾಗದೆ ಹೋಗಿರುತ್ತೆ. ಇಂಥ ಸಮಯದಲ್ಲಿ ರೆಬೆಕ್ಕಳು ಹೆಂಡತಿಯಾಗಿ ಬರ್ತಾಳೆ. ಅವನ ಜೀವನದಲ್ಲಿ ಬಂದ ರೆಬೆಕ್ಕಳು ಆಕೆಯ ಪ್ರೀತಿ ಮಮತೆಯಿಂದ ಈಸಾಕನೊಂದಿಗೆ ಜೀವಿಸ್ತಾಳೆ. ಈಸಾಕನು ಆಕೆಯ ಪ್ರೀತಿ ಮಮತೆಯಲ್ಲಿ ಬೆರೆತು ತನ್ನ ತಾಯಿಯ ಆ ದುಃಖವನ್ನು ಮರಿತಾನೆ. ಮತ್ತೆಂದೂ ಆ ದುಃಖ ಅವನಿಗೆ ಬರೋದೇ ಇಲ್ಲ. ಹೌದು, ಗಂಡನಲ್ಲಿರುವಂತಹ ನೋವು ವೇದನೆಗಳ ಔಷಧಿ ಅದು ಕೇವಲ ಹೆಂಡತಿಯಲ್ಲಿ ಇದೆ. ದೇವರು ಆ ಔಷಧಿಯನ್ನು ಹೆಂಡತಿಯಲ್ಲೇ ಇಟ್ಟಿದ್ದಾರೆ. ಆಕೆಯ ಪ್ರೀತಿ ಮಮತೆಯು ಆ ದೊಡ್ಡ ರೋಗಕ್ಕೆ, ಆ ಚಿಂತೆ ನೋವು ವೇದನೆಗಳ ರೋಗಕ್ಕೆ ಔಷಧಿಯಾಗಿದೆ. 3ನೇಯದಾಗಿ ಉತ್ತಮ ಸೊಸೆ. ಈ ಉತ್ತಮ ಸೊಸೆಯ ವಿಚಾರವನ್ನು ರೂತಳ ಗ್ರಂಥ ನಮಗೆ ತಿಳಿಯಪಡಿಸ್ತದೆ. ನವೋಮಿ ಎನ್ನುವ ಒಬ್ಬ ಮಹಿಳೆ ಇರ್ತಾಳೆ. ಅವಳು ತನ್ನ ಗಂಡನನ್ನು ಕಳೆದುಕೊಂಡು ಮತ್ತು ತನ್ನ 2 ಗಂಡು ಮಕ್ಕಳನ್ನು ಕಳೆದುಕೊಂಡವಳಾಗಿ ಕೇವಲ ತನ್ನ ಸೊಸೆಯರಾದ ಒರ್ಫಾ ಮತ್ತು ರೂತಳೊಂದಿಗೆ ಮೋವಾಬ್ ದೇಶದಲ್ಲಿ ಜೀವಿಸ್ತಿರ್ತಾಳೆ. ಆಕೆಗೆ ಒಂದು ಸಿಹಿ ಸುದ್ದಿ ಸಿಗ್ತದೆ. ಏನಂದರೆ, ಇಸ್ರಾಯೇಲ್ ನಾಡಿನಲ್ಲಿ ತನ್ನ ಪ್ರಜೆಗಳಿಗೆ ದೇವರು ಕಟಾಕ್ಷಿಸಿದ್ದಾನೆ, ಅವರಿಗೆ ಆಹಾರವನ್ನು ನೀಡಿದ್ದಾನೆ ಅಂತ. ಬರಗಾಲದಿಂದ ನರಳುತ್ತಿದ್ದಂತಹ ಜನಾಂಗಕ್ಕೆ ಆಹಾರ ದೊರಕಿದೆ ಅಂತ ಗೊತ್ತಾದಾಗ ಮೋವಾಬಿನಲ್ಲಿ ಬಂದು ನೆಲೆಸಿದ್ದ ನವೋಮಿಯು ತನ್ನ ದೇಶಕ್ಕೆ ಮರಳಲು ಸಿದ್ಧಳಾಗುವಾಗ ಆಕೆ ತನ್ನ 2 ಸೊಸೆಯರನ್ನು ಕರೆದು ಹೇಳ್ತಾಳೆ, ನೋಡಿ, ನಾನು ನಿಮಗೆ ಇನ್ನೊಂದು ಮದುವೆ ಮಾಡಿಸಲು ಸಾಧ್ಯವಿಲ್ಲ. ನಾನು ಇನ್ನೊಬ್ಬರೊಂದಿಗೆ ಮದುವೆಯಾಗಿ ಗಂಡು ಮಗುವನ್ನು ಹೇರುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ಹಾಗಾಗಿ ನೀವು ತವರು ಮನೆಗೆ ಹೋಗ್ಬಿಡಿ ಅಂತ ಹೇಳ್ತಾಳೆ. ಅವರಿಗೆ ತಿಳಿಸಿ ಹೇಳುವಾಗ ಒರ್ಫಾ ಎನ್ನುವ ಸೊಸೆಯು ಅತ್ತೆಯನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ಆಕೆಯ ಬಳಿ ಬಂದು ಆಕೆಯನ್ನು ಅಪ್ಪಿ ಮುದ್ದಿಟ್ಟು ಅಲ್ಲಿಂದ ತವರು ಮನೆಗೆ ಹೊರಡ್ತಾಳೆ. ರೂತಳಾದಳೋ ಆಕೆಯನ್ನು ಬಿಟ್ಟು ಹೋಗುವುದೇ ಇಲ್ಲ. ನವೋಮಿ ಎಷ್ಟೇ ವಿಚಾರವಂತಿಕೆಯಿಂದ ಆಕೆಯೊಂದಿಗೆ ಮಾತನಾಡಿದರೂ ಕೂಡ ಆಕೆ ಒಪ್ಪುವುದೇ ಇಲ್ಲ. ತನ್ನ ಅತ್ತೆಯೊಂದಿಗೆ ಅವಳು ಇಸ್ರಾಯೇಲ್ ನಾಡಿಗೆ ಬರ್ತಾಳೆ. ಆಕೆಯ ನೋವು ಕಷ್ಟಗಳಲ್ಲಿ ಆಕೆ ಸಂಪೂರ್ಣವಾಗಿ ತನ್ನ ಹೆಗಲನ್ನು ಕೊಟ್ಟು ಜೀವಿಸ್ತಾಳೆ. ಈ ನೋವು ವೇದನೆಗಳ ಸಮಯದಲ್ಲಿ ಜೊತೆಗಿದ್ದಂತಹ ಆ ರೂತಳನ್ನು ದೇವರು ಆಶೀರ್ವದಿಸ್ತಾರೆ. ಬೋವಜನೆನ್ನುವ ಉತ್ತಮ ಪುರುಷನೊಂದಿಗೆ ಆಕೆಯ ಮದುವೆ ಆಗುತ್ತೆ. ಆಕೆಯಲ್ಲಿದ್ದಂತಹ ಕಷ್ಟ ನೋವು ವೇದನೆಗಳು ಸಂಪೂರ್ಣವಾಗಿ ಶಮನಗೊಳ್ಳುತ್ತದೆ. ಹೌದು, ನಾವು ಅತ್ತೆಯಾಗಲಿ ಸೊಸೆಯಾಗಲಿ ಯಾವುದೇ ಸಂದರ್ಭವಿದ್ದರೂ ಸಂತೋಷ ನೆಮ್ಮದಿ ಸಮಾಧಾನದ ಕಡೆಗೆ ಗಮನ ಹರಿಸಬೇಕು. ಹೆಗಲಿಗೆ ಹೆಗಲು ಕೊಟ್ಟು ಜೀವಿಸಬೇಕು. ಯಾವುದೇ ಕಷ್ಟವಿದ್ದರೂ ಯಾರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡಬಾರದೆಂಬಂತಹ ಉತ್ತಮ ವಿಚಾರವನ್ನು ಈ ರೂತಳು ತಿಳಿಯಪಡಿಸ್ತಾಳೆ. 4ನೇಯದಾಗಿ ಮರಿಯಳು. ನಮಗೆಲ್ಲರಿಗೂ ತಿಳಿದಿದೆ, ಮರಿಯಳು ಕನ್ಯೆಯಾಗಿದ್ದಾಗಲೇ ದೂತರ ಮುಖಾಂತರವಾಗಿ ಸಂದೇಶವನ್ನು ಹೊಂದ್ಕೊತಾಳೆ. ಆದರೆ ಆ ಸಂದೇಶವು ಬಲು ಕಠಿಣವಾಗಿರ್ತದೆ. ಒಪ್ಪಲು ಅಸಾಧ್ಯವಾದ ಆ ಸಂದೇಶವನ್ನು ಆಕೆ ಒಪ್ಪಿಕೊಳ್ತಾಳೆ. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂದು ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಳ್ತಾಳೆ, ವಿಧೇಯಳಾಗ್ತಾಳೆ. ಆಕೆಯ ತ್ಯಾಗದ ಜೀವಿತವು ಇಡೀ ಮನುಕುಲದ ರಕ್ಷಣೆಯ ಕಾರ್ಯಕ್ಕೆ ಮುನ್ನುಡಿಯಾಗ್ತದೆ. ಹೌದು, ಆಕೆಯ ತ್ಯಾಗ, ದೀನತೆ, ಅರ್ಪಣೆಯಿಂದ
ಆಕೆ ದೇವರಿಂದಲೇ ಧನ್ಯಳು ಎನ್ನುವಂತಹ ಒಂದು ಸ್ಥಾನವನ್ನು ಪಡೆದುಕೊಳ್ತಾಳೆ. ಹೌದು, ಈ 4 ವಿಚಾರವನ್ನು ನಾವು ಈಗಾಗಲೇ ಕೇಳಿಸಿಕೊಂಡ್ವಿ. ಇವರು ತಮಗೆ ಕೊಟ್ಟಂತಹ ಸ್ಥಾನಗಳನ್ನು ಅತಿ ಶ್ರೇಷ್ಠವಾಗಿ ಆ ಕಾರ್ಯಗಳನ್ನು, ಆ ಸ್ಥಾನಗಳನ್ನು ಸಂಪೂರ್ಣಗೊಳಿಸ್ತಾರೆ. ಈಗ ಪ್ರಭು ಯೇಸು ಹೇಳಿದಂತಹ ಆ ಸಾಮ್ಯವನ್ನು ಮತ್ತೊಮ್ಮೆ ಅವಲೋಕಿಸಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರತಿಯೊಬ್ಬರ ಜೀವಿತದಲ್ಲೂ ದೀಪದ ಆ ಬಟ್ಟಲುಗಳು ಇವೆ. ಅವು ಬೇರೆ ಏನೂ ಅಲ್ಲ, ಅವು ನಮ್ಮ ಸ್ಥಾನಗಳು. ದೇವರು ಕೊಟ್ಟ ಸ್ಥಾನ. ಅಕ್ಕವಾಗಿರಬಹುದು, ತಂಗಿಯಾಗಿರಬಹುದು, ಮಗಳಾಗಿರಬಹುದು, ಹೆಂಡತಿಯಾಗಿರಬಹುದು, ಕನ್ಯಾ ಭಗಿನಿಗೆ ಆಗಿರಬಹುದು. ಯಾವುದೇ ಸ್ಥಾನವಾದರೂ ಅದು ದೇವರಿಂದ ನಮಗೆ ಕೊಟ್ಟಂಥದ್ದು. ಆ ಒಂದು ದೀಪದ ಬಟ್ಟಲು ಪ್ರತಿಯೊಬ್ಬರ ಬಳಿಯೂ ಇದೆ. ಆದರೆ ಅದಕ್ಕೆ ಬೇಕಾದ ದೀಪದ ಎಣ್ಣೆಯನ್ನು ನಾವು ಉಳಿಸಿಕೊಳ್ಳಬೇಕು. ಅದು ದೇವರಿಂದ ಗುಣಾಂಶ ಎನ್ನುವಂಥ ಉತ್ತಮವಾದ ದೀಪದ ಎಣ್ಣೆಯನ್ನು ನಮಗೆ ನೀಡಲಾಗಿರುತ್ತೆ. ಅದನ್ನು ಜೀವನ ಕ್ರಮದಲ್ಲಿ ಕಾರ್ಯರೂಪಕ್ಕೆ ತರುವುದರ ಮೂಲಕ ನಾವು ಅವುಗಳನ್ನು ಉಳಿಸಿಕೊಳ್ಳಬೇಕು. ಅದರಿಂದ ಮಾತ್ರ ಪ್ರಭು ಯೇಸುವಿನ ಆಗಮನಕ್ಕೆ ನಾವು ಸಿದ್ಧರಾಗಿ ಅವರೊಂದಿಗೆ ನಾವು ನಡೆಯಲ್ಪಟ್ಟು ನಿತ್ಯ ಜೀವನ ಹೊಂದಿಕೊಳ್ಳಲು ಸಾಧ್ಯ. ಹಾಗೆಯೇ ಕುಟುಂಬಗಳಲ್ಲಿ ಬೆಳಕನ್ನು ಬೀರೋದಿಕ್ಕೆ ಸಾಧ್ಯ. ಹಾಗಾಗಿ ಈ ಉತ್ತಮ ಮಹಿಳೆಯರ ಈ ಉತ್ತಮ ದೃಷ್ಟಾಂತಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಅವರ ಗುಣವಿಶೇಷತೆಗಳನ್ನು ಮನಸ್ಸಿನಲ್ಲಿಟ್ಟು, ನಮ್ಮಲ್ಲಿ ಆಗಬೇಕಾದ ಬದಲಾವಣೆಯ ಕಡೆಗೆ ಗಮನ ಹರಿಸಿ ಉತ್ತಮ ಮಹಿಳೆಯರಾಗಿ ಜೀವಿಸಲು ದೇವರು ಕೃಪೆ ನೀಡಲಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿ ಮಹಿಳೆಗೂ ಕೂಡ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಮಹಾನ್ ಭಾಗವಾಗಿರುವಂತಹ ಈ ಶ್ರೇಷ್ಠ ಮಹಿಳೆಯರಿಗೆ ವಿಶೇಷವಾಗಿ ಇಂದಿನ ದಿನದ ಶುಭಾಶಯಗಳು, ಮಹಿಳಾ ದಿನಾಚರಣೆಯ ಶುಭಾಶಯಗಳು.